ಸೊರಬ ತಾಲೂಕಿನ ಉಳವಿ ಸಮೀಪದ ಕರ್ಜಿಕೊಪ್ಪ ಗ್ರಾಮದ ಬಳಿ ರಸ್ತೆ ಮೇಲೆ ಬೃಹತ್ ಗಾತ್ರದ ಮರವು ಟ್ಯಾಂಕರ್ ವಾಹನದ ಮೇಲೆ ಉರುಳು ಬಿದ್ದಿದೆ. ಹಿರೇಕೆರೂರಿನಿಂದ ಉಳವಿ ಗ್ರಾಮದಲ್ಲಿ ಗೊಬ್ಬರ ತುಂಬಲು ಹೊರಟಿದ್ದ ಟ್ಯಾಂಕರ್ ವಾಹನ ಈ ಅವಘಡಕ್ಕೆ ಒಳಗಾಗಿದೆ. ಈ ಅಪಘಾತದಲ್ಲಿ ಹದ್ರಿಹಳ್ಳಿ ಹಿರೇಕೇರಿ ತಾಲೂಕು ನಿವಾಸಿಗಳಾದ ಹನುಮಂತಪ್ಪ ಮತ್ತು ವೀರೇಶ್ ಎಂಬುವವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಉಳವಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಕ್ಷಣ ಕರೆದೊಯ್ಯಲಾಗಿದ್ದು, ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಸಾಗರಕ್ಕೆ ರವಾನಿಸಲಾಗಿದೆ. ಇಬ್ಬರಿಗೆ ಏಟಾಗಿದೆ ಸರ್, ಭಾರಿ ಜೋರೈತಿ. ಮಳೆಯ ಕಾರಣದಿಂದ ಮರ ಧರೆಗೆ ಉರುಳಿದೆ. ಅಗ್ನಿಶಾಮಕ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಮರವನ್ನು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಜೋರಾಗಿ ಸ್ವಲ್ಪ ಜೋರ ನಾವು ಬರ್ತಾ ಇದ್ದಾಗ ಅದು ಮರ ಗಾಡಿ ಮರ ಉಲ್ಡಾಟಿಗಿನ ಹಂಗ ಡ್ರೈವರ್ ಒಂಥರ ಇದಾಗಿ ಬ್ರೇಕ್ ಇಡ್ಲಿದ್ದಂಗೆ ಹಂಗ ಹೊತ್ತು ಯಾರಾಗ ಏನಾಗಿದೆ? ಮೂವರಿಗೆ ಇದಾಗೈತಿ. ಹೆಸರೇನು ಅವ್ರದ್ದು? ಅವನ ಹೆಸರು ರಮೇಶ್ ವಲೇಕರ್ ಅಂದು ಓನರ್ ಗಾಡಿ ಇದೆ. ಆಮೇಲೆ ಬೇರೆ ಇಬ್ಬರು ಅವ್ರ ಹೆಸರು ಹನುಮಂತಪ್ಪ ಒಬ್ಬನು, ಆಮೇಲೆ ಈರಪ್ಪ ಅಂತ ಒಬ್ಬನ್ರಿ. ವೀರಪ್ಪ ಅಂತ. ಎಲ್ಲಿಗೆ ಹೋಗ್ತಿದ್ರಿ? ನಾವು ಇಲ್ಲಿ ಇದಕ್ಕೆ ಹೊಂಟಿದ್ರಿ, ಗೊಬ್ಬರ ಇರಕ್ಕಂತ ಹೊಂಟಿದ್ವಿ ರೀ. ಗೊಬ್ಬರ ಇರಕ್ಕೆ ಎಲ್ಲಿಂದ ಬರ್ತಿದ್ರಿ? ಹಿರೇಕೆರೂರಿಂದ. ಹಿರೇಕೆರೂರು ಎಲ್ಲಿ ಎಲ್ಲಿ ಇಲ್ಲಿ ಗೊಬ್ಬರ ಇರಕ್ಕೆ ಎಲ್ಲಿ ಹೋಗ್ತಿದ್ರಿ? ಇಲ್ಲಿ ಉಳಿಗೆ ಹೊಂಟಿದ್ವಿ ರೀ. ಅಲ್ಲಿ ಒಂದು ಗೊಬ್ಬರ ಅನ್ಲೋಡ್ ಮಾಡೋದಿತ್ತು. ತುಂಬಿಗೆ ಬರೋದಿತ್ತ ಗೊಬ್ಬರ ನಿಮ್ಮ? ಸರಿ, ಇನ್ಸಿಡೆಂಟ್ ಏನಾಗಿದೆ? ಈ ದಿನ ನಮ್ಮ ಉಳುವಿ ಮತ್ತು ಶಿರಾಳಕೊಪ್ಪ ರೋಡ್ ಕರ್ಜಿಕೊಪ್ಪ ಅರಣ್ಯ ಪ್ರದೇಶಕ್ಕೆ ತಾಕೊಂಡಿರುವ ಈ ಮುಖ್ಯ ರಸ್ತೆಯಲ್ಲಿ ಕಳೆದ 5-6 ದಿನಗಳಿಂದ ಆದ ಸತತ ಮಳೆಯಿಂದಾಗಿ ಮಣ್ಣು ಲೂಸ್ ಆಗಿ ಒಂದು ರೋಡ್ ಸೈಡ್ ಇರುವಂಥ ಒಂದು ದಡಸಲಿನ ಮರ, ಅದು ಚೆನ್ನಾಗಿರೋದೆ, ಅದು ಬಿದ್ದು ಇವಾಗ ಕ್ಯಾಂಟರ್ ಮೇಲೆ ಬಿದ್ದು ಕ್ಯಾಂಟರ್ನವ್ರಿಗೆ ಗಾಯ ಆಗಿದೆ. ಸೊ ಈಗ ಇಮಿಡಿಯೇಟ್ಲಿ ನಾವು ಬಿದ್ದಿರೋ ಮರನ ತೆರವುಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ. ಈಗೇನು ಗಾಯ ಆಗಿದೆ ಅವರೆಲ್ಲ ಆಸ್ಪತ್ರೆಗೆ ಹೋಗಿದ್ದಾರೆ, ಅವ್ರನ್ನ ನಾವು ಮೀಟ್ ಆಗಲಿಕ್ಕೆ ಹೋಗ್ತಾ ಇದ್ದೀವಿ. ಇದರಂತೆ ತಾಲೂಕಿನಾದ್ಯಂತ ನಾವು ಎಲ್ಲೆಲ್ಲಿ ಒಣಗಿದ ಮರಗಳಿದ್ದಾವೆ ಆಲ್ಮೋಸ್ಟ್ ಅದನ್ನ ಕ್ಲಿಯರ್ ಮಾಡ್ತಾ ಬಂದಿದ್ದೀವಿ. ಈಗ ಮಳೆ ಜಾಸ್ತಿ ಇರೋದ್ರಿಂದ ಕೆಲವೊಂದು ಮರಗಳು ಇವನ್ ಹಸಿ ಇದ್ರೂ ಕೂಡ ಒಳ್ಳೆ ಗಟ್ಟಿ ಮರಗಳು ಕೂಡ ಮಣ್ಣು ಲೂಸಾಗಿ ಬೀಳ್ತಾ ಇದ್ದಾವೆ. ಸೊ ಆ ಥರ ಯಾರೋ ಸಾರ್ವಜನಿಕರು ಯಾವ ಥರ ಅಪಾಯಸ್ಥಿತಿ ಮರಗಳಿದ್ದರೆ ಇಮಿಡಿಯೇಟ್ಲಿ ಅರಣ್ಯ ಇಲಾಖೆಗೆ ನೀವು ಗಮನಕ್ಕೆ ತಂದರೆ ಅದನ್ನು ತೆರವು ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ. ಈ ಇನ್ಸಿಡೆಂಟ್ ಬಗ್ಗೆ ಬೇಸರ ಇದೆ ಅವ್ರಿಗೆ. ಈ ಸದ್ಯಕ್ಕೆ ಅವರನ್ನು ಗಾಯಾಳುಗಳಿಗೆ ಭೇಟಿಯಾಗಿ